ಕನ್ನಡ ಸುದ್ದಿಮನೆ ವೀಕ್ಷಕರೆಲ್ಲರಿಗೂ ಸ್ವಾಗತ. ಇನ್ಮುಂದೆ ನಾನು ನಿಮಗೆ ಪ್ರತಿಯೊಂದು ನ್ಯೂಸ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ನಿನ್ನೆ ಏನೇನು ನಡೆದಿದೆ ಅದನ್ನೆಲ್ಲ, ಪ್ರತಿಯೊಂದು ಕ್ರೀಡೆ ಇರ್ಬೋದು, ರಾಜಕೀಯ ಇರ್ಬೋದು, ಕ್ರೈಮ್ ಸ್ಟೋರಿ ಎಲ್ಲ ಇರ್ಬೋದು, ಅದನ್ನೆಲ್ಲ ಒಂದು ಸಮಗ್ರ ನ್ಯೂಸ್ ರೀತಿ ಮಾಡಿ ನಿಮಗೆ ನಾನು ಪ್ರತಿದಿನ ಕೊಡ್ತಾ ಬರ್ತೀನಿ. ಬನ್ನಿ ಇವತ್ತಿನ ನ್ಯೂಸ್ ನೋಡೋಣ, ನಿನ್ನೆ ಏನೇನು ನಡೆದಿದೆ ಅಂತ. ನಿನ್ನೆ ಹೈಲೈಟ್ ಬಂದು ನಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಗೆ ಸಿಕ್ಕಂಥ ಒಂದು ಅಭೂತಪೂರ್ವ ಒಂದು ಅಭಿಮಾನ. ಅವರು ಎಲ್ಲೇ ಹೋದರೂ ಜನಸಾಗರನೇ ಸೇರ್ತಾ ಇದೆ. ಈ ರೀತಿ ಒಂದು ಜನಸಾಗರ ಸೇರಿರೋದು ಗಿಲ್ಲಿಗೆ ಮಾತ್ರನೇ. ಒಂದು ರಿಯಾಲಿಟಿ ಶೋನ ವಿನ್ ಆಗಿರುವಂಥ ವ್ಯಕ್ತಿಗೆ ಈ ರೀತಿ ಸಿಕ್ಕಿರುವಂಥದ್ದು ನಿಜವಾಗ್ಲೂ ಇಲ್ಲಿ ಇಷ್ಟು ಸೀಸನ್ವರೆಗೂ ನಡೆದಿಲ್ಲ. ಯಾರು ಗೆದ್ರೂ ಗಿಲ್ಲಿಗೆ ಮಾತ್ರನೇ ಈ ರೀತಿ ಸಿಕ್ಕಿರುವಂಥದ್ದು. ಜನ ಕೊಟ್ಟಿರುವಂಥ ಒಂದು ಪ್ರೀತಿಯನ್ನು ಗಿಲ್ಲಿ ಇನ್ನು ಮುಂದೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗತ್ತೆ. ನೋಡೋಣ ಏನು ಮಾಡ್ತಾರೆ ಮುಂದಕ್ಕೆ ಅಂತ. ಡೆಲ್ಲಿಗೆ ಬಂದ UAE ಅಧ್ಯಕ್ಷರನ್ನು ಶಿಷ್ಟಾಚಾರ ಲೆಕ್ಕಿಸದೆ ಖುದ್ದು ಸ್ವಾಗತಿಸಿದ ಪ್ರಧಾನಿ ನರೇಂದ್ರ ಮೋದಿ. DGP ಅಸಭ್ಯ ವಿಡಿಯೋ ವೈರಲ್. ಹೊಸ ವಿವಾದದಲ್ಲಿ IPS ಅಧಿಕಾರಿ ಕೆ. ರಾಮಚಂದ್ರ ರಾವ್. ರಾಜ್ಯದ ಹಿರಿಯ IPS ಅಧಿಕಾರಿ DGP ಡಾ. ಕೆ. ರಾಮಚಂದ್ರ ರಾವ್ ಅವರು ತಮ್ಮ ಕಚೇರಿಯಲ್ಲಿ ಮಹಿಳೆಯೊಬ್ಬರನ್ನು ತಬ್ಬಿಕೊಂಡು ಚುಂಬಿಸಿರುವ ವಿಡಿಯೋ ಸೋಮವಾರ ವೈರಲ್ ಆಗಿದೆ. ಅಷ್ಟೇ ಅಲ್ಲದೆ ಮಹಿಳೆ ಜತೆ ಮಾತನಾಡಿದ್ದಾರೆ ಎನ್ನಲಾದ 2 ಆಡಿಯೋ ವೈರಲ್ ಆಗಿವೆ. ಚಿನ್ನ ಕಳ್ಳ ಸಾಗಾಟನೆಯ ಪ್ರಕರಣದಲ್ಲಿ ಪುತ್ರಿ ರನ್ಯಾ ರಾವ್ಗೆ ಶಿಷ್ಟಾಚಾರ ಉಲ್ಲಂಘಿಸಿ ವಿಮಾನ ನಿಲ್ದಾಣದಲ್ಲಿ VIP ಟ್ರೀಟ್ಮೆಂಟ್ ನೀಡಿದ್ದಕ್ಕಾಗಿ ಸುದ್ದಿಯಾಗಿದ್ದ IPS ಅಧಿಕಾರಿ ಈಗ ಮತ್ತೊಮ್ಮೆ ವಿವಾದಕ್ಕೆ ಸಿಲುಕಿದ್ದಾರೆ. ಬೆಳ್ಳಿ ದರ ದಾಖಲೆ. 3,05,000 ರು 1 ಕೆಜಿಗೆ ಬೆಳ್ಳಿಯ ಬೆಲೆ. ಜನವರಿ 27ಕ್ಕೆ ಬ್ಯಾಂಕ್ ಮುಷ್ಕರ, 4 ದಿನ ರಜೆ. ವಾರದಲ್ಲಿ 5 ದಿನ ಕೆಲಸದ ಅವಧಿಗೆ ಆಗ್ರಹಿಸಿ ಬ್ಯಾಂಕ್ ನೌಕರರು ಜನವರಿ 27ರಂದು ದೇಶಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. JDSನಿಂದಲೇ ಸ್ಪರ್ಧೆ GT ದೇವೇಗೌಡ. 2026ರಂದು ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮ ಸಭೆ. ಡಿಜಿಟಲ್ ಸಾಕ್ಷಿಗಳ ರೆಕಾರ್ಡಿಂಗ್ ಕೋರಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ಗೆ ಮೊರೆ. ಮರಳು ಅಕ್ರಮ ಸಾಗಣೆಗೆ ಪೊಲೀಸ್ ಸಾಥ್, ಶಾಸಕಿ ಕೆರಮ್ಮ ಆರೋಪ. ರೈತ ಸಂತೆ ಮಾದರಿಯಲ್ಲಿ ಕೈಮಗ್ಗ ಉತ್ಪನ್ನ ಮಾರಾಟ ವ್ಯವಸ್ಥೆ. ಪಾಟೀಲ್. ಸದ್ಯದಲ್ಲೇ ಜವಳಿ ನೀತಿ ಘೋಷಣೆ. ಮಹಾ ಹಿಂದೂ ನಾಯಕಿ ವಿರುದ್ಧ ಕೇಸ್. ಮೆರವಣಿಗೆ ವೇಳೆ ದರ್ಗಾ ಎದುರು ಪ್ರಚೋದನಾಕಾರಿ ಕೈಸನ್ನೆ ಆರೋಪ. ಮಲಗಿದವರ ಮೇಲೆ ಹರಿದ ಕಾರು, ಯುವಕ ಸಾವು. ಸುತ್ತೂರಿನಲ್ಲಿ ನಡೆಯುತ್ತಿರುವ ಶಿವರಾತ್ರೇಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದಲ್ಲಿ ನಾಟಕ ನೋಡಿ ಮಲಗಿದ್ದ 2 ಯುವಕರ ಮೇಲೆ ಸೋಮವಾರ ನಸುಕಿನ ವೇಳೆ ಕಾರು ಹರಿದಿದ್ದು, ಒಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಇಬ್ಬರನ್ನು ಬಲಿ ಪಡೆದ ಚಾಲಕ. ಕುಡಿದ ಮತ್ತಿನಲ್ಲಿ ಎರ್ರಾಬಿರ್ರಿ ಕಾರು ಚಲಾಯಿಸಿದ ಚಾಲಕನೊಬ್ಬನು ಇಬ್ಬರನ್ನು ಬಲಿ ಪಡೆದಿದ್ದಾನೆ. ಕಾವೇರಿ ನದಿಯಲ್ಲಿ ನೀರುನಾಯಿ ಪ್ರತ್ಯಕ್ಷ. ಕೊಣನೂರಿನ ತೂಗು ಸೇತುವೆ ಬಳಿ ಕಾವೇರಿ ನದಿಯಲ್ಲಿ ಕಾಣಿಸಿಕೊಂಡ ನೀರುನಾಯಿ. ಲಕ್ಕುಂಡಿಯಲ್ಲಿ ನವಶಿಲಾಯುಗದ ಕೊಡಲಿ ಪತ್ತೆ. ದಾವಣಗೆರೆ ಚುಕ್ಕಿ ಜಿಂಕೆಗಳಿಗೆ ಚಿಕಿತ್ಸೆ ಆರಂಭ. ಅನ್ಯ ಭಾಷಿಕರಿಗೆ ಕನ್ನಡದಲ್ಲೇ ಉತ್ತರಿಸಿ. ಕರ್ನಾಟಕ ಏಕೀಕರಣ ಆಶಯ ಈಡೇರಿಸಲು CM ಸಲಹೆ. ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯ ಲೋಕಾರ್ಪಣೆ. RFO ಕಾಂತರಾಜ್ ಅನುಮಾನಾಸ್ಪದ ಸಾವು. ಮಾಜಿ ಯೋಧರಿಗೆ ಜಮೀನು ನಿವೇಶನ. ಉಪಲೋಕಾಯುಕ್ತರ ಮುತುವರ್ಜಿ. ದಶಕಗಳಿಂದ ಹೋರಾಡುತ್ತಿರುವ ಸೈನಿಕರು ನಿರಾಳ. ಲಕ್ಕುಂಡಿಯಲ್ಲಿ ನವಶಿಲಾಯುಗದ ಕೊಡಲಿ ಪತ್ತೆ. ದಾವಣಗೆರೆ ಚುಕ್ಕಿ ಜಿಂಕೆಗಳಿಗೆ ಚಿಕಿತ್ಸೆ ಆರಂಭ. ಅನ್ಯ ಭಾಷಿಕರಿಗೆ ಕನ್ನಡದಲ್ಲೇ ಉತ್ತರಿಸಿ. ಕರ್ನಾಟಕ ಏಕೀಕರಣ ಆಶಯ ಈಡೇರಿಸಲು CM ಸಲಹೆ. ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯ ಲೋಕಾರ್ಪಣೆ. RFO ಕಾಂತರಾಜ್ ಅನುಮಾನಾಸ್ಪದ ಸಾವು. ಮಾಜಿ ಯೋಧರಿಗೆ ಜಮೀನು ನಿವೇಶನ. ಉಪಲೋಕಾಯುಕ್ತರ ಮುತುವರ್ಜಿ. ದಶಕಗಳಿಂದ ಹೋರಾಡುತ್ತಿರುವ ಸೈನಿಕರು ನಿರಾಳ. ಫೆಬ್ರವರಿ 10ರಿಂದ ಪ್ರಥಮ PU ವಾರ್ಷಿಕ ಪರೀಕ್ಷೆ ಆರಂಭ. ಮೀಸಲು ನಿಗದಿಯಲ್ಲಿ ಇರಲಿ ಮುನ್ನೆಚ್ಚರಿಕೆ. ಸ್ಥಳೀಯ ಸಂಸ್ಥೆ ಚುನಾವಣೆ. ಸರ್ಕಾರಕ್ಕೆ ಹೈಕೋರ್ಟ್ ತಾಕೀತು. ಪಾಕ್ ಉಗ್ರವಾದಕ್ಕೆ ಪ್ರೋತ್ಸಾಹ ಸಲ್ಲ. ಪೋಲೆಂಡ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ನೇರ ಎಚ್ಚರಿಕೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು. ಮೋದಿ ನಹ್ಯಾನ್ ಚರ್ಚೆ. 3 ಗಂಟೆ ಭೇಟಿಯಲ್ಲಿ ಹಲವು ಒಪ್ಪಂದಗಳಿಗೆ ಸಹಿ. ಬಿಜೆಪಿಯ ಹೊಸ ಸಾರಥಿ ನಿತಿನ್ ನವೀನ್. ಸಂಘಟನೆ ಚತುರ. ಬಂಕೀಪುರ ವಿಧಾನಸಭಾ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿ ಆಯ್ಕೆ. ಬಿಹಾರ CM ನಿತೀಶ್ ಕುಮಾರ್ ಸಚಿವ ಸಂಪುಟದಲ್ಲಿ ನಗರಾಭಿವೃದ್ಧಿ ಸಚಿವ.
5 ನಗರ ಪಾಲಿಕೆಗಳಿಗೆ ಮತದಾರರ ಕರಡು ಪಟ್ಟಿ ಪ್ರಕಟ. ನಗರದಲ್ಲಿ 88,91,411 ಮತದಾರರು. ಮೇ 25ರ ಬಳಿಕ ಜಿಬಿಎ ಚುನಾವಣೆ. ಸೀಮಿತ ಕಸ್ಟಡಿ ವಿಚಾರಣೆಗೆ ಅವಕಾಶವಿದೆ. ಭೈರತಿ ಬಸವರಾಜ್ ಪರ ವಕೀಲರ ವಾದ. ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ. ಪವಿತ್ರ ಗೌಡಗೆ ಮನೆ ಊಟ ಪ್ರಶ್ನಿಸಿ ಸರಕಾರ ಅರ್ಜಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ನಿಗಮ ಸ್ಥಾಪಿಸಿ. ಮಹಿಳಾ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ ಅಸ್ತಿತ್ವಕ್ಕೆ. ಕೆಐಎಎಲ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ. 1.73 ಕೋಟಿ ಮೌಲ್ಯದ ಗಾಂಜಾ ಜಪ್ತಿ. ಮಹಿಳಾ ಟೆಕ್ಕಿಗೆ ವಂಚನೆ ಆರೋಪಿ ಸೆರೆ. ಸ್ವಾಮೀಜಿ ಬೆದರಿಸಿ ಹಣ ಪೀಕಿದ ಯುವತಿ. ರಾಮೋಹಳ್ಳಿ ರೈಲ್ವೆ ಗೇಟ್ ಮುಚ್ಚಿದ ಪರಿಣಾಮ ಟಿಪ್ಪರ್ ಲಾರಿಗಳಿಂದ ದಟ್ಟಣೆ. ವಾಹನ ಸವಾರರಿಗೆ ಆತಂಕ. ಕೆಂಗೇರಿ ಉಪನಗರ ಸುತ್ತ ಸಂಚಾರಕ್ಕೆ ಪರದಾಟ. ಸರಕಾರಿ ಯೋಜನೆ ಲಾಭ ಬಡವರಿಗೆ ತಲುಪುತ್ತಿಲ್ಲ. ಮಾಳವಿಕಾ ಹೆಗ್ಡೆ ವಿರುದ್ಧದ ಇಡಿ ಸೋಕಾಸ್ ನೋಟಿಸ್ಗೆ ಹೈಕೋರ್ಟ್ ತಡೆ. ಫೆಬ್ರವರಿ 6ರಿಂದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ. ಸುಗ್ಗಿ ಹುಗ್ಗಿ ಉತ್ಸವದಲ್ಲಿ ಗಮನ ಸೆಳೆದ ನೃತ್ಯ ನಾಟಕ. ಕ್ರೀಡಾ ಸಮುಚ್ಚಯದ ಸಾಧಕ ಬಾಧಕ ಪರಿಶೀಲನೆಗೆ ಸಮಿತಿ ರಚನೆ. ಕ್ರೀಡಾ ಸುದ್ದಿ. ಸೈಕಲ್ ಕೊಡ್ಸಿದ್ರೆ ಚಿನ್ನ ತರುವೆ. ಅಂತಾರಾಷ್ಟ್ರೀಯ ಸೈಕ್ಲಿಂಗ್ ಸ್ಪರ್ಧೆಗೆ ಗಂಗಾ ಆಯ್ಕೆ. ಗುಣಮಟ್ಟದ ಬೈಸಿಕಲ್ ನಿರೀಕ್ಷೆ. 25ರಿಂದ ಕಬಡ್ಡಿ ಚಾಂಪಿಯನ್ಸ್ ಲೀಗ್ ಆರಂಭ. ಗುಜರಾತ್ ಜೈಂಟ್ಸ್ ವಿರುದ್ಧ 61 ರನ್ ಗೆಲುವು. ಪ್ಲೇ-ಆಫ್ಗೆ ಆರ್ಸಿಬಿ ಲಗ್ಗೆ. 2ನೇ ಸುತ್ತಿಗೆ ಜೋಕೋ. ಇಂದಿನಿಂದ ಚಳಿಗಾಲ ಕ್ರೀಡಾಕೂಟ. ವೇಟ್ಲಿಫ್ಟಿಂಗ್ನಲ್ಲಿ ದಕ್ಷಿಣ ಕನ್ನಡ ಪಾರಮ್ಯ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.